ನಮ್ಮ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೃದಯ ಭಾಗದಂತಿರುವಂಥ BC ರೋಡಿನಲ್ಲಿ ಲಾವಣ್ಯ ಎನ್ನುವ ಚಿಕ್ಕ ಪ್ರಾಯದ ಹುಡುಗಿಯನ್ನು ಬರ್ಬರವಾಗಿ ಒಬ್ಬ ಚೇತನ್ ಎನ್ನುವ ಹುಡುಗ ಮಚ್ಚಿನಿಂದ ಕೊರಳಿಗೆ ಕಡಿದು ರಾಜಾರೋಷವಾಗಿ ಅವನ ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ. ನನಗೆ ಅನಿಸೋದು ಈ ರಾಜ್ಯದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆ ಉಂಟಾ? ಕಳೆದ ಒಂದು ತಿಂಗಳ ಹಿಂದಿನಿಂದ ನೋಡಿಕೊಂಡು ಬಂದರೆ ಒಂದು 5 ಘಟನೆ ಆಗಿದೆ. ಈ ರೀತಿ ಚೂರಿಯನ್ನು ಹಿಡ್ಕೊಂಡು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಇದರ ಬಗ್ಗೆ ಗಂಭೀರವಾಗಿ ನಾವು ಸಹ ಪೊಲೀಸ್ ಇಲಾಖೆಯನ್ನು ಎಚ್ಚರಿಸುವಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡಿದ್ದೆವು. ಕರ್ನಾಟಕ ರಾಜ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿ ಆದ ನಂತರ ಅವರು ಕೇವಲ ಸಂಘಟನೆಗಳ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಅವರೇನು ಮಾಡಬೇಕು, ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಯಾವ ರೀತಿ ಹಿಡ್ಕೊಳ್ಬೇಕು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅನ್ನೋದನ್ನು ಈಗಾಗಲೇ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಘಟನೆಯನ್ನು ನೋಡಿದಾಗ ನಮಗೆ ಅನಿಸೋದು. ಒಟ್ಟು ರಾಜ್ಯದಲ್ಲಿ DK ಶಿವಕುಮಾರ್ ಅವರ ಸರ್ಕಾರ ಬಂದ ನಂತರ ಇಲ್ಲಿಯ ಉಸ್ತುವಾರಿ ಸಚಿವರಾಗಿ ನಮ್ಮ UT ಖಾದರ್ ಅವರು ಮೊನ್ನೆ ಮಾಡಿರುವಂಥ ಸಭೆಗಳನ್ನು ಎಲ್ಲವನ್ನು ನೋಡಿದ ನಂತರ ಕಳೆದ ಒಂದು 3-4 ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಸಾಕಷ್ಟು ಒಳ್ಳೆಯ ರೀತಿಯ ಕೆಲಸವನ್ನು ನಮ್ಮ ಜಿಲ್ಲಾ ಅಧಿಕಾರಿಗಳು ಮತ್ತು ಕಮಿಷನರ್ ಮಾಡುವಂಥದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡುವಂಥದ್ದು ಮಾಡ್ತಾಯಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಟೋಟಲಿ ನಮ್ಮ SP ಅವರ ಅಧೀನದಲ್ಲಿರುವಂಥ ಪ್ರದೇಶದಲ್ಲಿ ನಿರಂತರವಾಗಿ ಈ ರೀತಿಯ ಘಟನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಿತ್ತು. ರಾಜಾರೋಷವಾಗಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಈ ರೀತಿ ಆಗುವುದನ್ನು ನೋಡಿದರೆ ಇನ್ನು ನಾವು ಮೊದಲು ಹೇಳಿದಾಗೆ ಇನ್ನು ಹುಡುಗಿಯರು ಸ್ಟೇಷನ್ಗೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಹುಡುಗಿಯರು ಹೆಣ್ಮಕ್ಕಳು ಮಾರ್ಗದಲ್ಲಿ ನಡೆದಾಡುವಂಥ ಪರಿಸ್ಥಿತಿ ಇಲ್ಲ. ಈ ಥರದ ವಾತಾವರಣ ಆದರೆ ರಾಜ್ಯದ ಈ ಜಿಲ್ಲೆಯಲ್ಲಿ ಅಥವಾ ಈ ರಾಜ್ಯದಲ್ಲಿ ಜನಸಾಮಾನ್ಯರು ಬದುಕುವುದು ಹೇಗೆ? ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತ ಆಗಿದೆ. ನಿನ್ನೆ ಯಾರು ಹತ್ಯೆ ಮಾಡಿದಾನ ಕ್ಷುಲ್ಲಕ ಕಾರಣಕ್ಕೋಸ್ಕರ ಇವತ್ತು ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ. ಅವನಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಮತ್ತು ತಕ್ಷಣ ಇವತ್ತು ಬಂಧನ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ತಕ್ಷಣ ಬಂಧನ ಆಗಬೇಕು. ರಾಜಾರೋಷವಾಗಿ ಒಂದು ಬೆಳಗಿನ ಸಂದರ್ಭದಲ್ಲಿ, ಸಂಜೆ ಹೊತ್ತು ಬೆಳಕಿರುವಂಥ ಸಂದರ್ಭದಲ್ಲಿ ಆ ರೀತಿ ಹತ್ಯೆ ಮಾಡಿ ಪರಾರಿಯಾಗಿ ಈ ಹೊತ್ತಿನ ತನಕ ಪೊಲೀಸ್ ಇಲಾಖೆಗೆ ಬೇಕು ಅಂತ ಹೇಳಿದರೆ ಪೊಲೀಸ್ ಇಲಾಖೆ ದೌರ್ಬಲ್ಯ. ಪೊಲೀಸ್ ಇಲಾಖೆ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಈ ಕೇವಲ ಬಂಟ್ವಾಳ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆಗಳಲ್ಲಿ ಕೂಡ ಗಂಭೀರವಾಗಿ ತಗೊಳ್ಬೇಕು. ಮೊನ್ನೆ ಪುತ್ತೂರಲ್ಲಿ ಚಾಕು ಬಗ್ಗೆ ನಾವು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಯಾರು ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೂ ಆ ಹುಡುಗಿಯ ಮೇಲೇ ಕೇಸು ದಾಖಲು ಮಾಡುವಂಥದ್ದು, ಅವರ ಮನೆಯವರ ಮೇಲೆ ಕೇಸು ದಾಖಲು ಮಾಡುವಂಥದ್ದನ್ನು ಮಾಡಿದರು. ನಿನ್ನೆ ಅವರ ಮನೆಯವರು, ಆ ಹುಡುಗಿ ಮತ್ತು ಅವರ ತಂದೆ ಮತ್ತು ಅವರ ಸಂಬಂಧಿಕರು ನನ್ನ ಹತ್ರ ಬಂದಿದ್ದರು. ಆ ಹುಡುಗಿ ಹೆದರ್ಕೊಂಡು ಹೋಗಿದ್ದಾಳೆ. ಇವತ್ತು ಅವಳು ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ನಾನು ಸಹ ಹೇಳಿದೆ, ನಿನ್ನೆ ಘಟನೆ ಆದ ನಂತರ ನೀನು ಕೆಲಸಕ್ಕೆ ಹೋಗೋದು ಬೇಡ ಅಂತ ನಾನು ಸಹ ಹೇಳಿದ್ದೇನೆ. ಪಾಪ ಕಷ್ಟದಲ್ಲಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಆತಂಕದ ವಾತಾವರಣ ಇದೆ. ಇದಕ್ಕೆ ಕಾರಣ ಟೋಟಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಒಂದು ಷಡ್ಯಂತ್ರ ನಡೀತಾ ಉಂಟು. ಒಟ್ಟು ಗಲಭೆ ಎಬ್ಬಿಸುವಂಥದ್ದು, ಡ್ರಗ್ಸ್ ಮಾಫಿಯಾ ವ್ಯಾಪಕವಾಗಿ ಎಲ್ಲ ಕಡೆ ವಿಸ್ತಾರ ಆಗಿರುವಂಥದ್ದು. ಇವತ್ತು ಕಠಿಣವಾದಂಥ ಒಂದು ಸರಿಯಾದ ನಿರ್ಧಾರವನ್ನು ಮಾಡಿಕೊಂಡು ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಂಟ್ರೋಲ್ಗೆ ತಾರದಿದ್ದರೆ ಜನ ಮುಂದಿನ ದಿನಗಳಲ್ಲಿ ಸಂಜೆಯ ಹೊತ್ತಿನ ನಂತರ ನಡೆದಾಡುವ ಪರಿಸ್ಥಿತಿ ಇಲ್ಲ. ಆ ರೀತಿಯ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ನಾನು ಈಗ ಮತ್ತೆ ರಾಜ್ಯದ ಗೃಹ ಸಚಿವರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನೀವು ಈ ರೀತಿಯ ಹುಚ್ಚಾಟತನವನ್ನು ಬಿಟ್ಟು ನೀವು ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡಬೇಕು. ಕಾನೂನು ಸುವ್ಯವಸ್ಥೆ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥದ್ದು ಇಡೀ ರಾಜ್ಯದಲ್ಲಿ ಆಗ್ತಾ ಉಂಟು. ನೀವು ಯಾವುದೋ ಕಾರಣಕ್ಕೂ ಯಾರನ್ನೋ ಮೆಚ್ಚಿಸಲಿಕ್ಕೆ ಏನೋ ಕೆಲಸ ಮಾಡುವಂಥದ್ದು ಬದಲಾಗಿ ಕೊಟ್ಟಿರುವ ಜವಾಬ್ದಾರಿಯನ್ನು, ಈ ಗೃಹ ಖಾತೆಯನ್ನು ಸರಿಯಾದ ನಿಟ್ಟಿನಲ್ಲಿ ನಿಭಾಯಿಸುವಂಥದ್ದು ಅವಶ್ಯಕತೆ ಇದೆ. ನಾನು ಇವತ್ತು ಹುಡುಗಿಯ ಇಲ್ಲಿ ಪೋಸ್ಟ್ ಮಾರ್ಟಮ್ ನಮ್ಮ KS ಹೆಗಡೆ ಆಸ್ಪತ್ರೆಯಲ್ಲಿ ಆಗ್ತಾ ಉಂಟು.
ಆಸ್ಪತ್ರೆಯಲ್ಲಿ ನೋಡಲಿಕ್ಕೆ ಬಂದಿದ್ದೇನೆ. ನಾವು ಪೂರ್ಣ ಪ್ರಮಾಣದಲ್ಲಿ ಆ ಕುಟುಂಬದ ಜೊತೆಗೆ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಸಮುದಾಯ, ಯಾವುದೇ ವರ್ಗದವರಿಗೆ ಅನ್ಯಾಯ ಆದರೂ ಕೂಡ ಅದನ್ನು ಸಹಿಸಲಿಕ್ಕೆ ಆಗೋದಿಲ್ಲ. ನಾವು ಕೇವಲ ಆ ವರ್ಗ ಈ ವರ್ಗ ಅಂತ ಸುಮ್ಮನೆ ಯಾರು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಎಲ್ಲರೂ ಒಂದೇ. ಯಾರಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ ನಿಲ್ಲುವುದು ನಮ್ಮ ಜವಾಬ್ದಾರಿ. ಮೊನ್ನೆ ಪುತ್ತೂರಲ್ಲಿ ಕೂಡ ನಾವು ಅದನ್ನೇ ಹೇಳಿದ್ದೇವೆ. ಇವತ್ತು ಬೀಸು ರೋಡಲ್ಲಿ ಕೂಡ ಘಟನೆ ನಡೆದಾಗ ಅದನ್ನೇ ಹೇಳ್ತಾ ಇದ್ದೇವೆ. ನಿನ್ನೆ ಬಂಟ್ವಾಳದಲ್ಲಿ ಒಬ್ಬಳು ಹಿಂದೂ ಯುವತಿಯ ಏನು ಹತ್ಯೆ ನಡೆದಿದೆ, ಭಾಳ ನೋವಿನ ಸಂಗತಿ. ಮತ್ತು ಇಡೀ ಕರಾವಳಿಯಲ್ಲಿ ಜನ ಈ ಘಟನೆಯಿಂದಾಗಿ ಆಘಾತಗೊಂಡಿದ್ದಾರೆ. ಹಾಡುವಾಗಲೇ ಒಬ್ಬ ದುಷ್ಕರ್ಮಿ ಒಬ್ಬಳು ಯುವತಿಯನ್ನು ತಲವಾರ್ನಿಂದ ಭೀಕರವಾಗಿ ಹತ್ಯೆ ಮಾಡಿದ್ದು ಇವತ್ತು ಇಡೀ ಕರಾವಳಿ ಜಿಲ್ಲೆಗೆ ಇದೊಂದು ಕಪ್ಪು ಚುಕ್ಕೆ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಘಟನೆ ಇವತ್ತು ಈ ಭಾಗದಲ್ಲಿ ನಡೆದಿದೆ. ಈ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ನಾವು ಬಲವಾಗಿ ಖಂಡಿಸ್ತೀವಿ. ಮತ್ತು ಯಾರು ಈ ಕೊಲೆಯನ್ನು ಮಾಡಿದ್ದಾನೆ, ಇವತ್ತು ಸುದ್ದಿ ಹರಡ್ತಾ ಇದೆ, ಚೇತನ್ ಎಂಬಂಥ ಯುವಕ, ಅವನ ವಿರುದ್ಧ ಕಠಿಣವಾದಂಥ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ಗಲ್ಲು ಶಿಕ್ಷೆ ಆಗುವ ರೀತಿಯಲ್ಲಿ ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಪ್ರತ್ಯಕ್ಷದರ್ಶಿಗಳು ನೋಡಿದ್ದಾರೆ. ಆ ಘಟನೆ ಆದಂಥ ಸಂದರ್ಭದಲ್ಲಿ ಆ ಬಸ್ ಸ್ಟ್ಯಾಂಡಿನ ಅಕ್ಕಪಕ್ಕ ಇದ್ದಂಥ ಆ ಭೀಕರ ದೃಶ್ಯವನ್ನು ನೋಡಿದ್ದಾರೆ. ಹಾಗಾಗಿ ನಮಗೆ ಸಾಕ್ಷಿಗಳ ಏನು ಕೊರತೆ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಈ ಪ್ರಕರಣದ ತನಿಖೆಯನ್ನು ಮಾಡಿ ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ಮುಖಾಂತರ ಈ ಪ್ರಕರಣವನ್ನು ದಾಖಲಿಸಿ ಆರೋಪಿಗೆ ಆದಷ್ಟು ಬೇಗ ಶಿಕ್ಷೆ ಆಗುವ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಸರ್, ಈಗ ಕೆಲವೊಂದು ಸಾಮಾಜಿಕ ಜಾಲತಾಣಗಳ ನೋಡಿ, ಬಜರಂಗ್ ದಳ ಎಂಬುದು ಒಂದು ವಿಶ್ವ ಹಿಂದೂ ಪರಿಷತ್ನ ಯುವ ವಿಭಾಗ. ಅದೊಂದು ದೇಶಭಕ್ತ ಸಂಘಟನೆ. ಯುವಕರಲ್ಲಿ ದೇಶಭಕ್ತಿಯನ್ನು ಮೂಡಿಸಿ ಸಾಮಾಜಿಕ ಕಾರ್ಯದ ಮುಖಾಂತರ ಇವತ್ತು ದೇಶಾದ್ಯಂತ ಒಂದು ಕೆಲಸ ಮಾಡುತ್ತಿರುವಂಥ ಹಿಂದೂ ಸಂಘಟನೆ. ಆದರೆ ಈ ಪ್ರಕರಣದಲ್ಲಿ ಚೇತನ್ನ ಫೋಟೋವನ್ನು ಎಡಿಟ್ ಮಾಡಿ ಅದರಲ್ಲಿ ಬಜರಂಗ್ ದಳದ ಹೆಸರನ್ನ ಶಾಲ್ಗಳನ್ನು ಹಾಕಿ ಇವತ್ತು ಸಂಘಟನೆಯ ಹೆಸರನ್ನು ಕೆಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಳ್ಬೇಕು. ಮತ್ತು ಯಾರ್ಯಾರು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವಂಥ ಯಾರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಗೃಹ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಾನು ಮಾನ್ಯ ಗೃಹ ಸಚಿವರಿಗೆ ಹೇಳಿಕೆ ಇಚ್ಛೆಪಡ್ತೀನಿ. ನನಗೆ ಗೊತ್ತಿಲ್ಲ ಅವರು ಹೇಳಿಕೆ ಕೊಟ್ಟಿದ್ದಾರಾ ಇಲ್ವಾ ಅಂತೇಳಿ. ಘಟನೆಯಾಗಿ ಇವತ್ತು ಇಷ್ಟು ಸಮಯ ಆದ್ರೂ ತುಟಿ ಬಿಚ್ಚಿಲ್ಲ. ಯಾವಾಗ ನೋಡಿದರೂ RSS, ಬಜರಂಗ್ ದಳ ಅಂತೇಳಿ ಪ್ರತಿ ಸಲ ಅದರದೇ ಬಗ್ಗೆ ಮಾತಾಡುವವರು ಇವತ್ತು ಯಾಕೆ ಈ ಘಟನೆಯ ಬಗ್ಗೆ ಮಾತಾಡ್ತಾ ಇಲ್ಲ? ತಮ್ಮದೇ ಪಕ್ಷದ ಕಾಂಗ್ರೆಸ್ನ ಕೆಲವೊಂದು ಕಾರ್ಯಕರ್ತರು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದರ ಹಿಂದೆ ಬಜರಂಗ್ ದಳ ಇದೆ, ಬಜರಂಗ್ ದಳದ ಟ್ರೈನಿಂಗನ್ನು ಪಡೆದುಕೊಂಡಂಥ ಅವನು ಯುವಕ ಅಂತೇಳಿ ಇವತ್ತು ಬಿಂಬಿಸುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆ ಅವರ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಶೈಲಜಾ ಅಮರನಾಥ್ ಅವರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅವನು ಬಜರಂಗ್ ದಳದ ಸಂಯೋಜಕ ಅಂತೇಳಿ. ಒಬ್ಬಳು ಕಾಂಗ್ರೆಸ್ನ ಪ್ರಮುಖರು ಅವಳು. ಯಾಕೆ ಅವಳ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಲ್ಲ? ಅದಕ್ಕೋಸ್ಕರ ಯಾರ್ಯಾರು ಈ ರೀತಿ ನಮ್ಮ ಇಡೀ ಇಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇವತ್ತು ನಿಮ್ಮದೇ ಪಕ್ಷದವರು ಮತ್ತು ನಿಮಗೆ ಯಾರು ಓಟ್ ಹಾಕ್ತಾ ಇದ್ದಾರೆ ಅವರೇ ಇವತ್ತು ಈ ಸಾಮಾಜಿಕ ಜಾಲತಾಣದಲ್ಲಿ ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಎರಡನೇದು, ಕಳೆದ 1 ವರ್ಷದಿಂದ
ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಕರಾವಳಿಯಲ್ಲಿ ಶಾಂತಿ ನೆಲೆಸಬೇಕು ಎಂಬ ಕಾರಣಕ್ಕೋಸ್ಕರ ಬೇರೆ ಬೇರೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವೊಂದು ಸಂಘಟನೆಯಾಗಿ ಅವರಿಗೆ ಕೈ ಜೋಡಿಸಿದ್ದೀವಿ. ಯಾಕೆಂದರೆ ಈ ಜಿಲ್ಲೆಯಲ್ಲಿ ಯಾವುದೇ ಬೇರೆ ಬೇರೆ ರೀತಿಯ ಘಟನೆಗಳು ಆಗಬಾರ್ದು, ಆ ಘಟನೆ ಕಾರಣದಿಂದಾಗಿ ಇಲ್ಲಿ ಅಶಾಂತಿ ನಿರ್ಮಾಣ ಆಗಬಾರ್ದು ಎಂಬುದು ನಮ್ಮದು ಕೂಡ ಆಶಯ. ಆದರೆ ಇವತ್ತಿನ ಈ ಘಟನೆಯನ್ನು ಮುಂದೆ ಇಟ್ಕೊಂಡು ಸೋಷಿಯಲ್ ಮೀಡಿಯಾದ ಮುಖಾಂತರ ಅದನ್ನು ತಿರುಚಿ ಹೇಳಿಕೆಗಳನ್ನು ಕೊಡುವುದರ ಮುಖಾಂತರ ಇವತ್ತು ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ. ಕರಾವಳಿಯಲ್ಲಿ ಇನ್ನೊಂದು ಸಲ ಕೋಮು ಸಂಘರ್ಷಕ್ಕೆ ಅವಕಾಶವನ್ನು ಕೆಲವೊಂದು ವ್ಯಕ್ತಿಗಳು ಕೊಡ್ತಾ ಇದ್ದಾರೆ. ಸೊ ಅವರ ವಿರುದ್ಧ ಕ್ರಮವನ್ನು ಪೊಲೀಸ್ ಇಲಾಖೆಯಲ್ಲಿ SP ಅವರು ಇರ್ಬೋದು, ಪೊಲೀಸ್ ಕಮಿಷನರ್ ಇರ್ಬೋದು, ಇವರು ತೆಗೆದುಕೊಳ್ಬೇಕು. ಇಲ್ಲದಿದ್ದಲ್ಲಿ ಯಾರ್ಯಾರು ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳದಿದ್ದರೆ ನಾವು ರಸ್ತೆಗಿಳಿಯಬೇಕಾದೀತು. ಇದೇ ಸಂದರ್ಭದಲ್ಲಿ ಇವತ್ತು ಸಂಜೆ ನಾವು ಈ ಕೃತ್ಯವನ್ನು ಖಂಡಿಸಿ, ಈ ಘಟನೆಯನ್ನು ಖಂಡಿಸಿ, ಈ ಭೀಕರ ಹತ್ಯೆಯ ವಿರುದ್ಧ ಸಂಜೆ ಬಂಟ್ವಾಳದಲ್ಲಿ ಕೂಡ ಇಡೀ ಸಂಘಟನೆಗಳು ಸೇರಿಕೊಂಡು ಒಂದು ದೊಡ್ಡದಾದಂಥ ಪ್ರತಿಭಟನೆಯನ್ನು ಕೂಡ ನಾವು ಮಾಡಲಿಕ್ಕಿದ್ದೀವಿ. ಖಂಡಿತವಾಗಲೂ ಈ ರೀತಿಯ ಒಂದು ಕೃತ್ಯವನ್ನು, ಈ ರೀತಿಯ ಒಬ್ಬಳು ಹೆಣ್ಮಗಳನ್ನು ಬರ್ಬರವಾಗಿ ಮಾಡುವಂಥ ಕಾರ್ಯಕರ್ತರು ನಮ್ಮ ಸಂಘಟನೆಯಲ್ಲಿ ಯಾರೂ ಇಲ್ಲ, ಮತ್ತು ಯಾರೂ ಈ ಕೃತ್ಯವನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತು ನಮ್ಮ ಸಂಘಟನೆಯಲ್ಲಿ ಅವಕಾಶವೂ ಇಲ್ಲ. ಯಾಕೆಂದರೆ ಜಗತ್ತಲ್ಲಿ ಭಾರತ ತಾಯಂದಿರಿಗೆ, ಹೆಣ್ಮಕ್ಕಳಿಗೆ ಗೌರವ ಕೊಡುವಂಥ ಏಕೈಕ ದೇಶ ಅದು ಭಾರತ ನಮ್ಮದು. ನಾವು ಭಾಳ ವಿಶೇಷವಾದಂಥ ಗೌರವವನ್ನು ತಾಯಂದಿರಿಗೆ ಕೊಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಕರಾವಳಿಯ ಇಲ್ಲಿಯ ಸಂಸ್ಕೃತಿ, ಪರಂಪರೆ, ಸಂಪ್ರದಾಯಗಳು, ಕೌಟುಂಬಿಕ ಸಂಸ್ಕಾರಗಳು ಇದೆಲ್ಲವೂ ಒಂದು ಸಂಸ್ಕಾರಯುತವಾಗಿದೆ, ಇನ್ನೊಬ್ಬರಿಗೆ ಗೌರವ ಕೊಡುವಂಥದ್ದಾಗಿದೆ. ಅಂಥ ಒಂದು ನಾಡಲ್ಲಿ ಈ ರೀತಿಯ ಕೃತ್ಯವನ್ನು ನಡೆಸುವಂತಹ ಯಾರೇ ಇರ್ಬೋದು ಸಂಘಟನೆಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತು ಅವನು ನಮ್ಮ ಸಂಘಟನೆಯಲ್ಲೂ ಇರಲಿಲ್ಲ. ಸುಮ್ಮನೆ ನಮ್ಮ ಬಜರಂಗ ದಳದ ಹೆಸರನ್ನು ಕೆಡಿಸ್ಲಿಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ನಾವು ಇವಾಗ ನೇರವಾಗಿ ಹೇಳ್ತಾ ಇದ್ದೀವಲ್ಲ, ಅವನ ವಿರುದ್ಧ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳಿ, ನಾವು ನಿಮಗೆ ಸಹಕಾರವನ್ನು ಕೊಡ್ತೀವಿ, ನಾವು ನಿಮಗೆ ಪೊಲೀಸ್ ಇಲಾಖೆಗೆ ಬೆಂಬಲವನ್ನು ಕೊಡ್ತೀವಿ. ಅದನ್ನು ಬಿಟ್ಟು ನೀವು ಅವರನ್ನು ಬಂಧನ ಮಾಡುವುದನ್ನು ಮೀನಾಮೇಷ ಮಾಡಿದರೆ ಖಂಡಿತವಾಗಲೂ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಸ್ತೆಗೆ ಇಳಿದು ನಾವು ಪ್ರತಿಭಟನೆ ಮಾಡುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.